ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಂದೆ ಏನು ಮಾಡಲಿಕ್ಕಿದೆ, ನೀವೇನು ಮಾಡಬಹುದು, ಯಾವ್ಯಾವ ಇನಿಷಿಯೇಟಿವ್ ಬರಲಿಕ್ಕಿದೆ ಮತ್ತು ನಡೀತಾ ಇದೆ, ಆಮೇಲೆ ಮೆಂಬರ್ಸ್ ಆದರೆ ಏನೇನು ಸ್ಪೆಷಲ್ ಆಗಿ ಕಂಟೆಂಟ್ ಸಿಗುತ್ತೆ, ಈ ಡೌಟ್ ಕೆಲವರಿಗೆ ಇರಬಹುದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಏನು ಮಾಡಬಹುದು ಅನ್ನುವ ಪ್ರಶ್ನೆ ನಿಮಗಿದ್ರೆ, ಒಂದು ವೇಳೆ ಈಗ ನೀವು ಡಿಗ್ರಿಲಿದ್ದರೆ ಫಸ್ಟು ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ ಮತ್ತು ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳಿ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ಮುಂದೆ ನಿಮಗೆ ಒಂದು ಪ್ಲ್ಯಾನ್ ಇದೆ ಅಂತ ಆದರೆ, ಡಿಗ್ರಿ ಮುಗಿಸ್ಕೊಂಡು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ ಅಂತಂದರೆ ಮೊದಲು ಇಂಗ್ಲೀಷ್ ಮತ್ತು ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಹಾಗೆ ಮಾಡಿಕೊಂಡ್ರೆ ಮುಂದೆ ಬಹಳ ಹೆಲ್ಪ್ ಆಗುತ್ತೆ. ಮತ್ತು NCERT ಸ್ಟಾರ್ಟ್ ಮಾಡಿ, ಕ್ಲಾಸ್ 6ರಿಂದ ಸಾಧ್ಯ ಆದಾಗ ಒಂದೊಂದೇ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಮತ್ತು ತುಂಬ AI ಟೂಲ್ಸ್ಗಳು ಬರ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇಂಟರ್ನೆಟ್ಟಲ್ಲಿ ತುಂಬ ಫ್ರೀ ವೀಡಿಯೋಸ್ಗಳು ಸಹ ಇದೆ, ಅದನ್ನು ನೋಡಿ ಸಹ ನೀವು ತಿಳ್ಕೊಳ್ಬಹುದು. ಡಿಗ್ರಿಲಿದ್ದರೆ ಈ ಥರ ಮಾಡಿದರೆ ಒಳ್ಳೆಯದು. ತುಂಬ ವಿಷಯಗಳನ್ನು ಮಾಡಬಹುದು, ಆದರೆ ಫಸ್ಟು ನೀವು ಇದ್ರ ಮೇಲೆ ಫೋಕಸ್ ಮಾಡಿ. ಒಂದು ವೇಳೆ ಡಿಗ್ರಿ ಕಂಪ್ಲೀಟ್ ಆಗಿದೆ, ಅದರ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಫಸ್ಟು ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿ. ಯಾವುದಾದ್ರೂ ಒಂದು ಜಾಬು, ಫಸ್ಟ್ ಯಾವುದಾದ್ರೂ ಒಂದು ಜಾಬ್ ಬೇಕೇ ಬೇಕು. ಅದು ಫುಲ್ ಟೈಮ್ ಆಗಿರಬಹುದು ಅಥವಾ ಪಾರ್ಟ್ ಟೈಮ್ ಆಗಿರಬಹುದು. ಜಾಬಿಗೆ ಅಪ್ಲೈ ಮಾಡಿ, ಜಾಬ್ ಜೊತೆನೇ ಸ್ಟಡಿ ಮಾಡಿ. ಮೊದಲೆಲ್ಲ ನಾನು 1 ಇಯರ್ 2 ಇಯರ್ ಈ ಥರ ಫುಲ್ ಟೈಮು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಕೊಡಿ ಫಸ್ಟು, ಆಮೇಲೆ ಜಾಬಿಗೆ ಸರ್ಚ್ ಮಾಡಿ ಅಂತ ಹೇಳ್ತಾ ಇದ್ದೆ. ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ಸರ್ಟಿನಿಟಿ ಜಾಸ್ತಿ ಇರೋದ್ರಿಂದ ನನ್ನ ಪ್ರಕಾರ ಫಸ್ಟ್ ಜಾಬಿಗೆ ಅಪ್ಲೈ ಮಾಡಿ, ವಿತ್ ಜಾಬ್ ಸ್ಟಡಿ ಮಾಡಿ. ಜಾಬ್ ಜೊತೆ ಸ್ಟಡಿ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಗಳಿದೆ, ಟೆಕ್ನಿಕ್ಗಳಿದೆ, ಅದನ್ನು ಡಿಸ್ಕಸ್ ಮಾಡಬಹುದು ಮುಂದೆ ನಾವು. ಹಾಗಾಗಿ 5 ವರ್ಷ ಬೇಕಾದರೂ ಪರವಾಗಿಲ್ಲ ಒಂದು ಎಕ್ಸಾಮಿಗೆ, ಆದರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅದು ಕೊಡುವಷ್ಟು ಧೈರ್ಯ ಮತ್ಯಾವುದು ಕೊಡೋದಿಲ್ಲ. ಹಾಗಾಗಿ ವಿತ್ ಜಾಬ್ ಸ್ಟಡಿ ಮಾಡಿ. ಫಸ್ಟ್ ಒಂದು 3 ಇಯರ್ಸ್ ಬೇಕಾಗಬಹುದು, ಆದರೆ ಹೇಗಿದ್ದರೂ ಫುಲ್ ಟೈಮ್ ಕೊಡ್ತಾ ಇರೋರಿಗೂ 3 to 4 ಇಯರ್ಸ್ ಬೇಕಾಗ್ತಾ ಇದೆ ಈಗ. ಹಾಗಾಗಿ ಜಾಬ್ ಜೊತೆ ಮಾಡಿದರೆ ಒಳ್ಳೆಯದು. ಮತ್ತು ಇನ್ನೊಂದು ನಾನು ಗಮನಿಸಿದ್ದೇನಂತಂದರೆ, ಫುಲ್ ಟೈಮ್ ಕೊಡೋರಿಗಿಂತ ಜಾಬಲ್ಲಿರೋರೇ ಜಾಸ್ತಿ ಎಫಿಷಿಯೆಂಟಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವರಿಗೆ ಓದೋದು ಅನ್ನೋದೇ ಒಂದು ರಿಲ್ಯಾಕ್ಸಿಂಗ್ ಪ್ರೊಸೆಸ್. ಈ ಫುಲ್ ಟೈಮ್ ಕೊಡ್ತಾ ಇರೋರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಡೀ ದಿನ ಓದ್ತಾ ಇದ್ದಾರೆ, ಬ್ರೇಕ್ ಅಂತ ಎಷ್ಟೆಷ್ಟೋ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಫುಲ್ ಟೈಮ್ಗಿಂತ ಪಾರ್ಟ್ ಟೈಮ್ ಕೊಡ್ತಾ ಇರೋರು, ಅಂದರೆ ಯಾವುದೋ ಜಾಬ್ ಜೊತೆ ಓದ್ತಾ ಇರೋರು ಹೆಚ್ಚು ಎಫಿಷಿಯೆಂಟಾಗಿ ಓದ್ತಾ ಇದ್ದಾರೆ. ಅದು ನಾನು ಗಮನಿಸಿದ್ದು. ಫುಲ್ ಟೈಮ್ ಇರೋರಿಗೆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಇದೆ, ಅದನ್ನು ಅವರು ಸರಿಯಾಗಿ ಅನಲೈಸ್ ಮಾಡ್ತಾ ಇಲ್ಲ. ಅದು ನಾನು ನೇರವಾಗಿ ಹೇಳ್ಬಹುದು. ಪಾರ್ಟ್ ಟೈಮ್ ಇರೋರು, ಜಾಬ್ ಜೊತೆ ಮಾಡ್ತಾ ಇರೋರು ಚೆನ್ನಾಗಿ ಓದ್ತಾ ಇದ್ದಾರೆ. ಅವ್ರಿಗೆ ಟೈಮ್ ಬೇಕಾಗಬಹುದು, ಆದರೆ ಅವರಿಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ. ಫಿಲಿಮ್ಸ್ ಬರಿಬೇಕಾದ್ರೆ ಗೊತ್ತಾಗುತ್ತೆ, ಅದು ಫಿಲಿಮ್ಸ್ ಆಗದೇ ಇದ್ದರೆ ಏನು ಅನ್ನುವಂಥ ಭಯ ಅವರಿಗೆ ಇರೋದಿಲ್ಲ. ಹಾಗಾಗಿ ವಿತ್ ಜಾಬ್ ಸ್ಟಡಿ ಮಾಡಿ, ಟೈಮ್ ತಗೊಂಡ್ರೂ ಪರವಾಗಿಲ್ಲ. ಮತ್ತು ಯಾರು ಫುಲ್ ಟೈಮ್ ಕೊಡಬಹುದು ಅಂತಂದರೆ, ಕಂಪ್ಲೀಟಾಗಿ ಏನಾದರೂ ಪರವಾಗಿಲ್ಲ, ಫಿನಾನ್ಷಿಯಲಿ ನಾನು ಸ್ಟೇಬಲ್ ಇದ್ದೇನೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಮತ್ತು ಏನಾಗಲಿ ವರ್ಸ್ಟ್ ಸಿಚುವೇಶನ್ 5 ಅಟೆಂಪ್ಟ್ ಕೊಟ್ಟರು ನನಗೇನು ಪರವಾಗಿಲ್ಲ, ಈ ಥರ ಎಷ್ಟು ವರ್ಷ ಬೇಕಾದ್ರೂ ನಾನು ಕೊಡ್ತಾ ಇರ್ತೇನೆ, ಈ ರೀತಿ ಮನಸ್ಥಿತಿ ಇದ್ದರೆ ಅವರು ಕೊಡಬಹುದು. ಫುಲ್ ಟೈಮ್ ಕೊಡ್ತಾನೆ ಇರಬಹುದು, ಎಷ್ಟು ವರ್ಷ ಬೇಕಾದರೂ. ಮನಸ್ಥಿತಿ ಆ ಥರ ಇದ್ದರೆ ನೀವು ಅದಕ್ಕೆ ಟೈಮನ್ನು ಸ್ಪೆಂಡ್ ಮಾಡಬಹುದು. ಮತ್ತು ಫ್ಯಾಮಿಲಿ ಸಿಚುವೇಶನ್ ನಿಮಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅಂತಂದರೆ ಕೊಡಿ, ಅಂದರೆ ನೋಡ್ಕೊಳ್ಳಿ. ಮತ್ತು ಈಗಾಗಲೇ ನೀವು ಈ ಎಕ್ಸಾಮಿಗೆ 2 ವರ್ಷ ಕೊಟ್ಟಿದ್ರೆ, 2 ವರ್ಷದಿಂದ ಈ ಎಕ್ಸಾಮ್ನಲ್ಲೇ ಈ ಪ್ರೊಸೆಸ್ನಲ್ಲೇ ಇದ್ದೀರಿ ಅಂತಂದರೆ, ಫ್ಯಾಮಿಲಿ ಫಿನಾನ್ಷಿಯಲ್ ಸಿಚುವೇಶನ್ ಚೆನ್ನಾಗಿದೆ ಅಂದರೆ ಮಾತ್ರ ಫುಲ್ ಟೈಮ್ ಕೊಡ್ತಾ ಹೋಗಿ. ಇಲ್ಲದೇ ಇದ್ದರೆ ಫಸ್ಟು ಸರ್ಚ್ ಮಾಡಿ, ಜಾಬಿಗೋಸ್ಕರ ಅಪ್ಲೈ ಮಾಡಿ. ಹೊರಗಡೆ ಈಗ ಸ್ಟಾರ್ಟ್ ಮಾಡಿದರೆ ಕೆಲವು ತಿಂಗಳಾಗುತ್ತೆ ಜಾಬ್ ಸಿಗಲಿಕ್ಕೆ, ಅಟ್ಲೀಸ್ಟ್ ಈಗಾದರೂ ಸ್ಟಾರ್ಟ್ ಮಾಡಿ ಅಂತ. ಅಂದರೆ ಜಾಬ್ ಮಾರ್ಕೆಟ್ ರಿಯಾಲಿಟಿ ನಿಮ್ಗೆ ಗೊತ್ತಾಗಲಿ. ಒಂದು ಸಾರಿ ಸುಲಭವಾಗಿ ಸಿಕ್ಕೋದಿಲ್ಲ. ನೀವು ಅಂದ್ಕೊಂಡಿರ್ಬೋದು ಯಾವ ಜಾಬ್ ಆದರೂ ಸಿಗುತ್ತೆ, ಹೇಗಾದರೂ ಸಿಗುತ್ತೆ ಅಂದ್ಕೊಂಡಿರ್ಬಹುದು, ಆದರೆ ಸಿಗಬಹುದು ಕೊನೆಗೆ. ಅದನ್ನು ನೋಡಿ, ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವಾಸ್ತವ ಯಾವ ಥರ ಇದೆ ಅಂತ. 2 ವರ್ಷಕ್ಕಿಂತ ಹೆಚ್ಚು ಈ ಒಂದು ಸೈಕಲಲ್ಲಿ ಈಗಾಗಲೇ ಇದ್ದರೆ ಫಸ್ಟು ಜಾಬಿಗೆ ಅಪ್ಲೈ ಮಾಡಿ. ಯಾವ ಜಾಬ್ ಆದರೂ ಪರವಾಗಿಲ್ಲ, ಒಂದು ಜಾಬ್ ಮೊದಲು ಸರ್ಚ್ ಮಾಡಿ. ಕೆಲವರಿಗೆ ಎಷ್ಟು ವರ್ಷ ಬೇಕಾಗಬಹುದು, ಎಷ್ಟು ವರ್ಷ ಇದು ಕೊಡ್ತಾನೆ ಇರಬೇಕು, ಎಷ್ಟು ವರ್ಷಕ್ಕೆ ಇದನ್ನು ಕ್ಲಿಯರ್ ಮಾಡಬಹುದು ಅಂತ ಡೌಟ್ ಇದ್ದರೆ ಅದಕ್ಕೆ ಯಾರ ಹತ್ರನೂ ಸರಿಯಾದ ಆನ್ಸರ್ ಇಲ್ಲ. ಯಾರಾದರೂ ನಿಮಗೆ ಇದನ್ನು 1 ವರ್ಷ ಓದಿ ಕ್ಲಿಯರ್ ಮಾಡಬಹುದು, 2 ವರ್ಷ ಓದಿ ಕ್ಲಿಯರ್ ಮಾಡಬಹುದು, ಈ ಥರ ಕಂಪ್ಲೀಟಾಗಿ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಒಂದ್ಸರಿ ಥಿಂಕ್ ಮಾಡಬೇಕು, ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಏನಾಗಿದೆ ಅಂತ.
ನಿಮ್ಮ ಬಗ್ಗೆ ನೀವೇ ಥಿಂಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ. ಯಾರಿಗೂ ಎಕ್ಸಾಮ್ನಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತಲೇ ಗೊತ್ತಿಲ್ಲ, ಮತ್ತು ಎಷ್ಟು ವರ್ಷ ಕ್ಲಿಯರ್ ಆಗುತ್ತೆ ಅಥವಾ ಎಷ್ಟು ವರ್ಷಕ್ಕೆ ಇದನ್ನು ಕ್ಲಿಯರ್ ಮಾಡಬಹುದು ಅನ್ನೋದು ಗೊತ್ತಿರಲಿಕ್ಕೆ ಹೇಗೆ ಸಾಧ್ಯ? ಆದರೂ ಹೋಪ್ ಇಟ್ಕೊಂಡು ಹೇಳ್ತಾರೆ, ಆ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ. ಈ ಒಂದು ಚಾನಲಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗಾಗಲೇ ಹಿಂದೂ ಅನಾಲಿಸಿಸನ್ನು AI ಮೂಲಕ ಅಪ್ಲೋಡ್ ಮಾಡ್ತಾ ಇದ್ದೇನೆ. AIಗೆ ಯಾಕೆ ಶಿಫ್ಟ್ ಆಗಿದ್ದು ಅಂತಂದರೆ, ಒಂದು, ನನಗೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರಬಹುದು, ಮತ್ತು ನಾನು ನೋಡಿದ ಹಾಗೆ ಮನುಷ್ಯರಿಗಿಂತ ಎಷ್ಟೋ ವಿಷಯಗಳನ್ನು AI ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅದನ್ನು ನಾನು ಒಪ್ಕೊಳ್ಳೇಬೇಕಲ್ವಾ. ಈಗ ಅದು ಚೆನ್ನಾಗಿ ಮಾಡ್ತಾ ಇದೆ ಅಂತ ಅದನ್ನು ನಿಮ್ಗೆ ತಿಳಿಸ್ದೆ ನಾನೇ ಎಲ್ಲವನ್ನ ಮಾಡ್ತಾ ಕೂತ್ರೆ ನಿಮಗೂ ಅರ್ಥ ಆಗದೆ ಅಥವಾ ನನ್ನ ಟೈಮು ವೇಸ್ಟ್ ಆಗಿ ಸುಮ್ಮನೆ ಅಲ್ವಾ ಅದು. ಹಾಗಾಗಿ ಚೆನ್ನಾಗಿ ಮಾಡೋರು ಇದ್ದಾರೆ, AI ಮೂಲಕ ಚೆನ್ನಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಒಂದ್ಸಾರಿ ನೋಡಿ, ಹಿಂದೂ ಅನಾಲಿಸಿಸ್ ನಿನ್ನೆದು ಮೊನ್ನೆದೆಲ್ಲ ನೋಡಿ, AI ಮೂಲಕ ಮಾಡಿದ್ದು. ಆಡಿಯೋ ಇದೆ. ಆಡಿಯೋ ಯಾಕೆ ಮಾಡ್ತಿರೋದು ಅಂತಂದರೆ, ಆಡಿಯೋ ಇದ್ದರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಹೆಲ್ಪ್ ಆಗಲಿ ಅಂತ. ಅವರು ಪ್ರಯಾಣ ಮಾಡ್ತಾ ಇರ್ತಾರೆ, ಕಮ್ಯೂಟ್ ಮಾಡ್ತಾ ಇರ್ತಾರೆ, ಯಾವುದೋ ಕೆಲಸ ಮಾಡ್ತಾ ಇರ್ತಾರೆ, ಆವಾಗ ಅದನ್ನು ಕೇಳಬಹುದು ಅಂತ. ಪ್ರತಿ ಸಾರಿನೂ ವಿಡಿಯೋ ನೋಡಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ನನ್ನ ಮೇನ್ ಏಮ್ ಇರೋದು ವರ್ಕಿಂಗ್ ಪ್ರೊಫೆಷನಲ್ಸ್ ಮತ್ತು ಸ್ಟೂಡೆಂಟ್ಸು ವಿತ್ ಸ್ಟಡಿ, ಬೇರೆದು MSc ಈ ಥರ ಮಾಡ್ತಾ ಇರೋರು ಇರಬಹುದು, ಅಥವಾ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗೋ ಥರ ನಾನು ಮಾಡ್ತಾ ಹೋಗ್ತೇನೆ. ಫುಲ್ ಟೈಮ್ ಕೊಡೋರು ಕೇಳಬಹುದು, ಎಕ್ಸ್ಟ್ರಾ ಬೇರೆ ಬೇರೆ ಲೆಕ್ಚರ್ಗಳಿದೆ, ನಾನು ಎಲ್ಲ ವಿಷಯವನ್ನು ಕವರ್ ಮಾಡ್ತೇನೆ. ಮೇನ್ ಏಮ್ ಇರೋದು ವರ್ಕಿಂಗ್ ಪ್ರೊಫೆಷನಲ್ಸು ವಿತ್ ಜಾಬ್ ಪ್ರಿಪೇರ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಹೆಲ್ಪ್ ಆಗಬೇಕು. ಅವರಿಗೆ ಕೇಳೋದಿದ್ರೆ ಬಹಳ ಸುಲಭ ಆಗುತ್ತೆ. ದಾರಿಯಲ್ಲಿ ಹೋಗ್ತಾ ಅಥವಾ ಯಾವುದಾದ್ರೂ ಬೇರೆ ಕೆಲಸ ಮಾಡ್ತಾ ಅವರು ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬಹುದು. ಹಾಗಾಗಿ AI ಆಡಿಯೋವನ್ನು ಜಾಸ್ತಿ ನಾನು ಕೊಡ್ತಾ ಇದ್ದೇನೆ. ಇನ್ನು ಅನಾಲಿಸಿಸ್ ಆಲ್ರೆಡಿ ಬರ್ತಾನೆ ಇದೆ. ಮತ್ತು ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಇಂಗ್ಲೀಷ್ ಕ್ಲಾಸ್ ಸಹ ನಿಮಗೆ AI ತಗೊಳ್ತಾ ಹೋಗುತ್ತೆ. ಅಂದರೆ ಇದೆಲ್ಲ ದೊಡ್ಡ ದೊಡ್ಡ ವಿಡಿಯೋ ಇರೋದಿಲ್ಲ, ಡೈಲಿ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್, ಅರ್ಧ ಗಂಟೆ ಒಳಗಡೆನೆ ಈ ಆಡಿಯೋ ಇರುತ್ತೆ. ಎಷ್ಟು ಟೈಮ್ ಕೊಡ್ತೀರಿ ಅದಕ್ಕೆ ಅನ್ನೋದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ವಿಷನ್ ಮ್ಯಾಗ್ಝಿನ್ ಅನಾಲಿಸಿಸ್ ಸಹ ಸ್ಟಾರ್ಟ್ ಆಗುತ್ತೆ AI ಇಂದಾನೆ. ಅಂದರೆ UPSCಗೆ ಮುಂದಿನ ವರ್ಷ ಪ್ರಿಲಿಮ್ಸ್ ಬರೆಯೋರಿಗೆ ಸುಮಾರು ಈ ವರ್ಷದ ಜನವರಿಯಿಂದ ಮುಂದಿನ ವರ್ಷದ ತನಕ ವಿಷನ್ ಮ್ಯಾಗ್ಝಿನ್ ಗೊತ್ತಿರಬೇಕು, ತಿಳ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ವಿಷನ್ ಮ್ಯಾಗ್ಝಿನ್ ಈ ವರ್ಷದ ಜನವರಿಯಿಂದ ಅದರ ಅನಾಲಿಸಿಸ್ ಸ್ಟಾರ್ಟ್ ಆಗುತ್ತೆ. ಅದನ್ನು AI ಮೂಲಕ ಮಾಡಿಸ್ತೇನೆ. ಅಂದರೆ ಕಾನ್ಸೆಪ್ಟಲ್ ಕ್ಲಾರಿಟಿ ಮೇನ್ ಫೋಕಸ್ ಆಗಿರುತ್ತೆ. ಅದನ್ನು ಕೇಳಾದ್ಮೇಲೆ ನಿಮಗೊಂದು ಐಡಿಯಾ ಅಂತೂ ಖಂಡಿತ ಬರುತ್ತೆ. ನಾವಾಗೆ ಯಾರೋ ಮಾಡಿದ್ರೂ ಸಹ ಅಷ್ಟು ಐಡಿಯಾ, ಅಷ್ಟು ಡಿಫ್ರೆಂಟ್ ಡೈಮೆನ್ಷನಿಂದ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಾರಿ. ನಮ್ಮ ಹಿನ್ನಡೆಯನ್ನು ಒಪ್ಕೊಳ್ಬೇಕು. ಹಾಗಂತ AI ತಪ್ಪೇ ಮಾಡೋದಿಲ್ಲ ಅಂತಲ್ಲ, ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತೆ. ಆದರೆ ಓವರ್ ಆಲ್ ಐಡಿಯಾದಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ, ಕಾನ್ಸೆಪ್ಟಲ್ ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ಬೋದು. ಇದು 3 ಮತ್ತು ಬೇರೆ ಬೇರೆ ಇನಿಷಿಯೇಟಿವ್ ಮುಂದೆ ಬರುತ್ತೆ, ಎಲ್ಲವನ್ನ ಈಗಲೇ ಹೇಳೋದಿಲ್ಲ ನಾನು. AI ಇಂದ ಇದಂತೂ ನಡೀತಾ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇವೆ ನಾವು. UPSCಗೆ ಸ್ಪೆಸಿಫಿಕ್ ಆಗಿ ಸೊಸೈಟಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಮತ್ತು ಟೆಲಿಗ್ರಾಮ್ನಲ್ಲಿ ಕನ್ನಡ ಇಂಗ್ಲೀಷ್ ನೋಟ್ಸ್ ಎರಡೂ ಇದೆ. ಈ ಸೊಸೈಟಿ ಮುಗಿದ ಮೇಲೆ ನೆಕ್ಸ್ಟು ಈಗ ನಾಳೆ ನಾಡ್ದು ಅಷ್ಟರಲ್ಲಿ ಮಂಡೇ ಟ್ಯೂಸ್ಡೇಲಿ ಸೋಷಿಯಲ್ ಜಸ್ಟಿಸ್, ಮುಂದೆ ಗವರ್ನೆನ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಇಂಟರ್ನಲ್ ಸೆಕ್ಯೂರಿಟಿ, ನೆಕ್ಸ್ಟ್ ಜುಲೈಯಿಂದ ಆನ್ಸರ್ ರೈಟಿಂಗು ಇದು ಸ್ಟಾರ್ಟ್ ಆಗುತ್ತೆ. ಸೈಡ್ ಬೈ ಸೈಡು ಡೈಲಿ ಕೆಲ ಕ್ಷಣ ಅಂತಂದರೆ ಒಂದು 30 ಮಿನಿಟ್ಸ್ ಎಥಿಕ್ಸ್ ಮುಂದಿನ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಮೇನ್ಸ್ ಪಾರ್ಟ್ ಇಷ್ಟಿದೆಯಲ್ವಾ, ಸೋಷಿಯಲ್ ಜಸ್ಟಿಸು ಇದೆಲ್ಲ ಮುಗಿದ ಮೇಲೆ ಆಲ್ಮೋಸ್ಟ್ ಜುಲೈ ಮಿಡ್ಲಿಂದ ಎಕನಾಮಿ ಸ್ಟಾರ್ಟ್ ಮಾಡ್ತೇವೆ. ಎಕನಾಮಿ ಆದಮೇಲೆ ಪೊಲಿಟಿ ಆದಮೇಲೆ ಜಿಯೋಗ್ರಫಿ, ಆಮೇಲೆ ಎನ್ವೈರ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಥರ ಹೆವಿ ಸಬ್ಜೆಕ್ಟ್ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಮೊದಲು ಮೇನ್ಸ್ ಈ ಸಬ್ಜೆಕ್ಟ್ ಯಾಕೆ ಮಾಡ್ತಿರೋದು ಅಂತಂದರೆ, ಮೇನ್ಸ್ ನೋಟ್ಸ್ ರೆಡಿ ಆಗಿರಬೇಕು ಮತ್ತು ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ಆನ್ಸರ್ ರೈಟಿಂಗ್ಸ್ ಈಗಲೇ ಸ್ಟಾರ್ಟ್ ಮಾಡದೇ ಇದ್ದರೆ ಅದು ನಿಮ್ಗೆ ಬರೋದೇ ಇಲ್ಲ. ಹಾಗಾಗಿ ಅದು ಇಂಪಾರ್ಟೆಂಟ್. UPSCಗೆ ಸಂಬಂಧಪಟ್ಟ ವಿಡಿಯೋಗಳೆಲ್ಲ ಫ್ರೀ ಆಗೇ ಇರುತ್ತೆ, ಇಲ್ಲಿ ಹಾಕಿದ್ದಾನೆ. UPSC ಮತ್ತು ಈ AI ರಿಲೇಟೆಡ್ಡು ಏನೇನು ಬರುತ್ತೆ ಅದೆಲ್ಲ ಫ್ರೀ ಆಗಿ ಈ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಮೆಂಬರ್ಸ್ ಆದರೆ ಏನು ಸಿಗುತ್ತೆ ಅಂತ ಕೆಲವರು ಕೇಳ್ತಾ ಇರಬಹುದು. ಮೆಂಬರ್ಸಿಗೆ ಮುಖ್ಯವಾಗಿ ಎರಡು ಕೋರ್ಸ್ ಅಂತ ಹೇಳ್ಬೋದು, ಅಥವಾ 2 ರೀತಿಯಾದಂಥ ವಿಷಯಗಳನ್ನು ನೀವು ಕಲಿತೀರಿ. ಒಂದೇ ದಿವಸಕ್ಕೆಲ್ಲ ಅಪ್ಲೋಡ್ ಆಗಲ್ಲ, ನಿಧಾನವಾಗಿ ನಾವು ಕಲಿತಾ ಹೋಗ್ತೇವೆ. ಮೆಂಬರ್ಸಿಗೆ ಮೊದಲನೇದು ಸ್ಪೆಷಲ್ಲಾಗಿ ಡಿಸೈನ್ ಮಾಡಿರೋದು AI ಎಸೆನ್ಷಿಯಲ್ ಕೋರ್ಸ್ ಅಂತ. ಅಂದರೆ ಅದರ ಮೇನ್ ಥಿಂಗ್ ಏನಿರುತ್ತೆ ಅಂತಂದರೆ, ನೀವು ಯಾವುದೇ ಜಾಬಿಗೆ ಹೋಗಿ ಯಾವುದೇ ಹುದ್ದೆಗೆ ಹೋಗಿ
ಎ ಐ ತಿಳ್ಕೊಂಡಿರೋರು ನಿಮ್ಮನ್ನು ರಿಪ್ಲೇಸ್ ಮಾಡೇ ಮಾಡ್ತಾರೆ. ಎ ಐ ಟೂಲ್ಸ್ ಈಗ ತುಂಬ ಡೆವಲಪ್ ಆಗ್ತಾ ಇದೆ. ಎ ಐ ನಿಮ್ಮನ್ನು ರಿಪ್ಲೇಸ್ ಮಾಡದೇ ಇದ್ದರೂ ಎ ಐ ತಿಳ್ಕೊಂಡಿರೋರು ನಿಮ್ಮನ್ನು ರಿಪ್ಲೇಸ್ ಮಾಡೇ ಮಾಡ್ತಾರೆ. ಹಾಗಾಗಿ ಎ ಐ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಇದನ್ನು ಮೆಂಬರ್ಸ್ ಓನ್ಲಿ ಕಂಟೆಂಟ್ ಇಡ್ತೇನೆ ನಾನು, ಯಾಕಂದರೆ ಇದಕ್ಕೆ ಎಕ್ಸ್ಟ್ರಾ ನಾನು ಟೈಮ್ ಕೊಡ್ತೇನೆ. ಆ ಟೈಮಿಗೆ ಬೆಲೆ ಇದೆ. ನನ್ನ ಟೈಮಿಗೆ ವ್ಯಾಲ್ಯೂ ಯಾವತ್ತೂ ಇದೆ. ನಿಮ್ಮ ಟೈಮಿಗೆ ಎಷ್ಟು ವ್ಯಾಲ್ಯೂ ನೀವು ಕೊಟ್ಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟು. ಈ ಎ ಐ ಎಸೆನ್ಷಿಯಲಲ್ಲಿ ನಾವೇನು ಕಲಿತೇವೆ ಅಂತಂದರೆ, ಫಸ್ಟು ಸ್ವಲ್ಪ ದಿನ ಎ ಐ ಅಂತಂದ್ರೆ ಏನು, ಜನರಲಿ ಒಂದು ಎ ಐ ಮೈಂಡ್ಸೆಟ್ ಒಂಥರ ಇರುತ್ತೆ. ಆದರೆ ನಿಜವಾಗ್ಲೂ ಎ ಐ ಯಾವ ಲೆವೆಲಿಗಿದೆ, ಆ್ಯಕ್ಚುಲಿ ಏನು ಎ ಐ ಅಂತಂದರೆ, ಮತ್ತು ಬೇರೆ ಬೇರೆ ಟೂಲ್ಸು, ChatGPT, ಎ ಐ ಇದೆಲ್ಲ ನೀವು ಕೇಳಿರ್ತೀರಿ. ಸ್ಟೂಡೆಂಟ್ಸಿಗೆ ಯಾಕೆ ಇಂಪಾರ್ಟೆಂಟು, ಈ ಥರ ಕೆಲವು ಬೇಸಿಕ್ ಡೀಟೇಲ್ಸ್ ಫಸ್ಟ್ ಕಲ್ತ್ಕೊಳ್ತೇವೆ. ಆಮೇಲೆ ಎ ಐ ಜೊತೆ ಹೇಗೆ ಮಾತಾಡೋದು, ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಒಂದು ಫೀಲ್ಡ್ ಇದೆ. ಫೀಲ್ಡ್ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಪ್ರಾಂಪ್ಟ್ ಹೇಗೆ ಕೊಡೋದು, ಮತ್ತು ಎ ಐ ಹ್ಯಾಲ್ಯೂಸಿನೇಷನ್ ಅಂತ ಇರುತ್ತೆ. ಎ ಐ ತಪ್ಪು ಆನ್ಸರ್ ಯಾವಾಗ ಕೊಡುತ್ತೆ, ಅದನ್ನು ಹೇಗೆ ತಡೆಗಟ್ಟೋದು, ಮತ್ತು ಹೇಗೆ ಒಳ್ಳೊಳ್ಳೆ ಕ್ವಶನ್ ಕೇಳೋದು. ತುಂಬ ಜನ ಎ ಐ ಬಗ್ಗೆ ಅದನ್ನು ಏನು ಮಾಡ್ತಾರೆ ಅಂತಂದರೆ, ಎ ಐಗಷ್ಟು ಪವರ್ ಇಲ್ಲ ಅಂತ ಅಂದ್ಕೊಳ್ತಾರೆ. ಯಾಕಂತಂದರೆ ಅವರಿಗೆ ಸರಿಯಾಗಿ ಪ್ರಾಂಪ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಪ್ರಾಂಪ್ಟ್ ಅನ್ನು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ತೇವೆ. ಮತ್ತು ಒಂದು ಸ್ಟೂಡೆಂಟ್ ಆಗಿ ಅಥವಾ UPSC ಇರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಎ ಐಯನ್ನು ಎಫಿಷಿಯೆಂಟಾಗಿ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಕರೆಂಟ್ ಅಫೇರ್ಸು, ನ್ಯೂಸ್ ಅನಾಲಿಸಿಸ್ಸು, ನೋಟ್ಸ್ ತಯಾರು ಮಾಡೋದು, ರಿವಿಷನ್ ಮಾಡೋದು, ಆನ್ಸರ್ ರೈಟಿಂಗು, ಎಸ್ಸೆ, ಎಥಿಕ್ಸು, ಹೀಗೆ ಯಾವ್ಯಾವ ಸಬ್ಜೆಕ್ಟ್ ಇದೆಯೋ ಯಾವುದೇ ಎಕ್ಸಾಮನ್ನು ನೀವು ಬರೀತಾ ಇರಿ, ಆ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿರೋ ವಿಷಯಗಳನ್ನು ಹೇಗೆ ಬಹಳ ಬೇಗ ಅರ್ಥ ಮಾಡ್ಕೊಳ್ಳೋದು, ಮತ್ತು ಹೇಗೆ ಎಕ್ಸಾಮ್ ಎನ್ವೈರ್ಮೆಂಟಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು, ಇದ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ತೇವೆ. ಮತ್ತು ಡೈಲಿ ಲೈಫಲ್ಲಿ, ನಮ್ಮ ಲೈಫಲ್ಲಿ ಎ ಐ ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಯನ್ನು, ಆ ಒಂದು ಶೆಡ್ಯೂಲಿಂಗ್ ಅಂತ ಹೇಳ್ತೀವಲ್ವ, ಹ್ಯಾಬಿಟ್ಟು, ಮತ್ತು ಫೋನ್ ಡಿಸ್ಟ್ರಾಕ್ಷನ್ ಹೇಗೆ ಕಡಿಮೆ ಮಾಡೋದು, ಸ್ಟಡಿ ರೂಟೀನ್ ಹೇಗೆ ಪ್ಲ್ಯಾನ್ ಮಾಡೋದು, ಫಾಸ್ಟಾಗಿ ಒಂದು ವಿಷಯವನ್ನು ಹೇಗೆ ಕಲ್ತ್ಕೊಳ್ಳೋದು, ಇದು ತುಂಬ ಬೇರೆ ಬೇರೆ ಡೈಲಿ ಲೈಫಿಗೆ ಸಂಬಂಧಪಟ್ಟಂಥ ವಿಷಯ. ಅದಾದಮೇಲೆ ರೈಟಿಂಗ್ ಮತ್ತು ಕಮ್ಯುನಿಕೇಷನ್. ಮುಂದೆ ನೀವೊಂದು ಅಧಿಕಾರಿ ಆದರೆ ನಿಮ್ಮ ಪ್ರತಿಯೊಂದು ಇಮೇಲ್, ಪ್ರತಿಯೊಂದು ವರ್ಡ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ ಥರ ಇಮೇಲ್ ಮಾಡ್ತೀರಿ, ಫಾರ್ಮಲ್ ಕಮ್ಯುನಿಕೇಷನ್ ಯಾವ ಥರ ಇದೆ, ಎ ಐಯನ್ನು ಯೂಸ್ ಮಾಡಿ ನಮ್ಮ ಕಮ್ಯುನಿಕೇಷನನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಅದು ನೆಕ್ಸ್ಟು. ಆಮೇಲೆ ಕಂಟೆಂಟ್ ಕ್ರಿಯೇಷನ್. ಕಂಟೆಂಟ್ ಅಂತಂದರೆ ನೀವು ಎಲ್ಲ ಅಪ್ಲೋಡ್ ಮಾಡಬೇಕು, ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಬೇಕು ಅಂತಲ್ಲ, ನಿಮಗೋಸ್ಕರ ಆದರೂ ನೀವು ಕೆಲವೊಂದು ಕಂಟೆಂಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದು ಯೂಟ್ಯೂಬಿಂದ ಹಿಡಿದು ನಿಮಗೆ ಆ ಒಂದು ಬ್ಲಾಗ್ ಮಾಡೋದಾದರೆ, ಎಜುಕೇಷನಲ್ ಕಂಟೆಂಟು, ನೀವೇ ಮುಂದೆ ಸೈಡ್ ಬೈ ಸೈಡು ನನ್ನದೇ ಒಂದು ಚಾನಲ್ ಇರಲಿ, ಫೇಸ್ಲೆಸ್ ಚಾನಲ್ಲು ಅಂತ ಇದ್ದರೆ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು, ರಿಸರ್ಚಿಗೆ ಹೇಗೆ ಎ ಐ ಯೂಸ್ ಮಾಡೋದು, ಮತ್ತು ಮುಂದೆ ಕರಿಯರ್ ಮತ್ತು ಫ್ರೀಲ್ಯಾನ್ಸಿಂಗ್, ಒಂದು ಜಾಬ್ ಹುಡ್ಕೋದು ಹೇಗೆ, ಅಲ್ಲಿ ಎ ಐ ಯೂಸ್ ಮಾಡೋದು ಹೇಗೆ, ನಿಮ್ಮ ರೆಸ್ಯೂಮೆ ರೆಡಿ ಮಾಡೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ, ಇದೆಲ್ಲವನ್ನು ಕರಿಯರ್ ಮತ್ತು ಫ್ರೀಲ್ಯಾನ್ಸಿಂಗಲ್ಲಿ ನೋಡೋಣ. ಮತ್ತು ಲಾಸ್ಟಲ್ಲಿ ಯಾವ್ಯಾವ ಟೂಲ್ಸು, ಯಾವ್ಯಾವುದಕ್ಕೆ ಬೆಸ್ಟು, ಇದೆಲ್ಲ ಒಂದು ತಿಂಗಳಿಗೆ ಮುಗಿಯೋದಲ್ಲ, ನಿಧಾನವಾಗಿ ನಾವು ಕಲಿತಾ ಹೋಗ್ತೇವೆ. ಸಡನ್ನಾಗಿ ಮೊದಲನೇ ದಿನವೇ ಎ ಐಯಿಂದ ಕಂಪ್ಲೀಟ್ ವಿಡಿಯೋ ಜನ್ರೇಷನ್ ಮಾಡಿಕೊಡಿ ಅಂತಂದರೆ ಅದಾಗೋದಿಲ್ಲ. ನಿಧಾನವಾಗಿ ಒಂದೊಂದೇ ವಿಷಯ ಕಲಿತಾ ಹೋಗಬೇಕು, ಸಣ್ಣ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಮುಂದೆ ಹೋಗಬೇಕು. ಸೊ ಆ ರೀತಿ ನಾವು ನಿಧಾನವಾಗಿ ಕಲಿತಾ ಹೋಗ್ತೇವೆ. ಡೈಲಿ 10 to 15 ಮಿನಿಟ್ಸ್ ಅಷ್ಟೇ, ಒಂದು ಟಾಪಿಕ್ಕು, ಒಂದು ವಿಷಯ ಅಷ್ಟೇ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋದು. ಒಂದು 3-4 ತಿಂಗಳಲ್ಲಿ ಡೈಲಿ ನೀವು ನಿರಂತರವಾಗಿ ಇದನ್ನು ನೋಡ್ತಾ ಹೋದರೆ ಒಂದು ಹಂತದಲ್ಲಿ ನೀವು ಎ ಐ ಎಕ್ಸ್ಪರ್ಟ್, ಬೇರೆಯವರಿಗಿಂತ ಎಕ್ಸ್ಪರ್ಟ್ ಆಗಿರ್ತೀರಿ ಅಂತ ಹೇಳ್ಬೋದು. ಯಾಕಂತಂದರೆ ಇದ್ರ ಜೊತೆ ನಾನು ಪ್ರಾಂಪ್ಟ್ ಸಹ ಕೊಡ್ತಾ ಹೋಗ್ತೇನೆ. ಯಾವ ಪ್ರಾಂಪ್ಟನ್ನು ಹೇಗೆ ಯೂಸ್ ಮಾಡಬಹುದು, ಯಾವಾಗ ಪ್ರಾಂಪ್ಟನ್ನು ರೆಡಿ ಮಾಡೋದು ಹೇಗೆ, ಅದರಲ್ಲಿ ಬೇರೆ ಬೇರೆ ಮೆಥಡ್ಸು, ಟೆಕ್ನಿಕ್ಸ್ಗಳೆಲ್ಲ ಇದೆ ಸಹ ನಾವು ನೋಡೋಣ. ಸೊ ಒಂದು ಮೊದಲನೇದು ಎ ಐ, ಇದು ಒಂದು ಕಡೆ ನಡೀತಾ ಇದ್ದರೆ, ಅದಾದಮೇಲೆ ಇದರ ಜೊತೆನೆ ಅಷ್ಟೇ ಮುಂದೆ ನಾವು ಇನ್ನೊಂದು ವಿಷಯವನ್ನು, ಬಹಳ ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡ್ತೇವೆ. ಆ ಕೋರ್ಸಿಗೆ ನಾನು ಇಟ್ಟಿರೋ ಹೆಸರು ಅಥವಾ ಆ ವಿಡಿಯೋಸ್ ಸೀರೀಸಿಗೆ ಮಾಸ್ಟರ್ ಯುವರ್ ಸೆಲ್ಫ್ ಅಂತ. ಅಂದರೆ ಯಾವುದೇ ದೊಡ್ಡ ಅಚೀವರ್ಸ್, ಸಕ್ಸಸ್ಫುಲ್ ಪರ್ಸನ್ಸ್ಗಳನ್ನು ನೀವು ನೋಡಿದರೆ ಅವರು ಮೋಟಿವೇಶನ್ ಅಥವಾ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅವರು ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡ್ತಾರೆ. ಈ ವಿಷಯ ಎಷ್ಟು ಸಾರಿ ಹುಡುಕಿ ಬೇಕಿದ್ರೆ ಎಲ್ಲಿ ಬೇಕಾದ್ರೂ ನೋಡಿ, ಇದೇ ಸಿಗೋದು ನಿಮಗೆ. ಈಗ ನಿಮಗೆ ಅರ್ಥ ಆಗಿದೆ, ನಿಮ್ಮ ಅನುಭವ ಬಂದಿರುತ್ತೆ ಎಷ್ಟೋ ಜನರಿಗೆ. ವಿಲ್ ಪವರ್ ಯಾವಾಗಲೂ ಇರೋದಿಲ್ಲ, ಮೂಡ್ ಯಾವಾಗಲೂ ಇರೋದಿಲ್ಲ, ಮೋಟಿವೇಶನ್ ಇರೋದಿಲ್ಲ. ಒಂದು ವಿಡಿಯೋ ನೋಡಿದ ತಕ್ಷಣ ಮೋಟಿವೇಶನ್ ಬರುತ್ತೆ, 4 ದಿನಕ್ಕೆ ಕಡಿಮೆ ಆಗುತ್ತೆ. ಹಾಗಾಗಿ ಆ ಥರ ವ್ಯವಸ್ಥೆಗಳಿಂದ ಸಕ್ಸಸ್ಸನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೈಂಟಿಫಿಕ್ ಆಗಿ ರಿಸರ್ಚ್ ಬೇಸ್ಡ್ ಏನಿದೆ ಅದನ್ನು ನಾವು
ಈ ಮಾಸ್ಟರ್ ಯುವರ್ ಸೆಲ್ಫ್ ಅನ್ನೋದ್ರಲ್ಲಿ ಡಿಸ್ಕಸ್ ಮಾಡ್ತೇವೆ. ಅಂದರೆ ಎಷ್ಟೋ ಜನ ಹೇಗೆ ಕಲಿಯೋದು ಅಂತ ಕಲ್ತಿರೋದಿಲ್ಲ, ಓದ್ತಾ ಇರೋದು, ಯಾವುದೋ ಒಂದು ಬುಕ್ ಹಿಡ್ಕೊಳ್ಳೋದು, ಓದ್ತಾ ಇರ್ತಾರೆ, ಬಾಹ್ಯಾರ್ಟ್ ಮಾಡ್ತಾರೆ, ಅಥವಾ ಅದನ್ನು ಓದಿದ ಮಾತ್ರಕ್ಕೆ ಅವ್ರು ತಾವು ಹಾರ್ಡ್ ವರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಹಾರ್ಡ್ ವರ್ಕು, ಇನ್ನು ನಾನು ಫುಲ್ ಓದಿದ್ದೇನೆ, ಎಫರ್ಟ್ ಹಾಕಿದ್ಮೇಲೆ ನನಗೆ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂತ. ಹಾಗೆ ನಡೆಯೋದಿಲ್ಲ, ಜಗತ್ತು ನಡೆಯೋದು ಹಾಗಲ್ಲ. ಎಕ್ಸಾಮಿಗೆ ಸಂಬಂಧಪಟ್ಟಿದ್ದೆ ನೀವು ಮಾಡಬೇಕಾಗತ್ತೆ. ಹೇಗೆ ಕಲಿಯೋದು ಅಂತಲೇ ನೀವು ಕಲಿದೇ ಇದ್ದರೆ ಅಲ್ವಾ, ಲರ್ನ್ ಹೌ ಟು ಲರ್ನ್, ಅದು ಫಸ್ಟ್ ತಿಳ್ಕೋಬೇಕು. ಹಾಗಾಗಿ ಸ್ಟಡಿ ಮಾಡೋದು ಬೇರೆ, ಲರ್ನಿಂಗ್ ಬೇರೆ, ಓದ್ತಾ ಇರೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ, ಇಂಪ್ಲಿಮೆಂಟ್ ಮಾಡೋದು ಬೇರೆ. ಮತ್ತು ಬ್ರೈನಿಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳು, ಬ್ರೈನನ್ನು ಅರ್ಥ ಮಾಡ್ಕೊಳ್ಳದೆ ಬ್ರೈನಿಗೆ ಪ್ರೆಷರ್ ಹಾಕ್ತಾ ಇದ್ದರೆ ಪಾಪ ಬ್ರೈನ್ ಏನು ಮಾಡುತ್ತೆ ಅಲ್ವಾ. ಹಾಗಾಗಿ ಅದನ್ನು ಫಸ್ಟ್ ತಿಳ್ಕೋಬೇಕು. ಹಾರ್ಡ್ ವರ್ಕ್ ಮಾತ್ರ ಇಲ್ಲಿ ನಡೆಯೋದಿಲ್ಲ, ಸಿಸ್ಟಮ್ಸ್ ಬೇರೆ, ವಿಲ್ ಪವರ್ ಬೇರೆ. ಆವಾಗಲೇ ಹೇಳಿದಾಗೆ ಮೋಟಿವೇಶನ್ ಯಾಕೆ ಏರ್ತಾ ಇರುತ್ತೆ, ಇಳಿತಾ ಇರುತ್ತೆ, ಪ್ರೊಕ್ರಾಸ್ಟಿನೇಷನ್ ಬಗ್ಗೆ. ಮತ್ತು ಅದಾದಮೇಲೆ ನೆಕ್ಸ್ಟು ಎನರ್ಜಿ ಮ್ಯಾನೇಜ್ಮೆಂಟ್, ಇದು ಬಹಳ ಇಂಪಾರ್ಟೆಂಟು. ತುಂಬ ಜನ ಟೈಮ್ ಸ್ಕೆಡ್ಯೂಲ್ ಹಾಕೊಂಡ ತಕ್ಷಣ ಎಲ್ಲ ನಡೆದ್ಬಿಡುತ್ತೆ ಅಂದ್ಕೊಳ್ತಾರೆ. ಆದರೆ ಹಾಗೆ ಆಗೋದಿಲ್ಲ. ಒಂದು ವಾರಕ್ಕೆ ಗೊತ್ತಾಗಿರುತ್ತೆ ಟೈಮ್ ಹಾಕ್ಕೊಂಡಿರೋದೊಂದು, ಆಗ್ತಾ ಇರೋದು ಇನ್ನೊಂದು ಅಂತ. ಯಾಕಂದರೆ ನೀವು ಎನರ್ಜಿಯನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ. ಎನರ್ಜಿ ಮ್ಯಾನೇಜ್ ಮಾಡೋದು ಅಂತಂದರೆ ಮೈಂಡಿಗೆ ಕೆಲವೊಂದು ವಿಷಯ ಇಂಥ ಸಮಯದಲ್ಲಿ ಓದಿದರೆ ಹೆಚ್ಚು ಅಬ್ಸಾರ್ಬ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ಗಳನ್ನು ಆಫ್ಟರ್ನೂನ್ ಊಟ ಆದಮೇಲೆ ಮಾಡಿದರೆ ಸ್ವಲ್ಪ ಮೈಂಡಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನೀವು ಆ ಟೈಮ್ನಲ್ಲೇ ಯಾವುದೋ ಟಫ್ ಟಾಸ್ಕನ್ನು ಹಿಡ್ಕೊಂಡ್ರೆ ಬೇಗ ನಿದ್ದೆ ಬರುತ್ತೆ. ಸೊ ಇಂತಿಂಥ ಸಮಯದಲ್ಲಿ ಮೈಂಡ್ ಹೀಗೆ ವರ್ಕ್ ಆಗುತ್ತೆ ಅಂತಿದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಟಾಸ್ಕನ್ನು ಎಫಿಷಿಯೆಂಟಾಗಿ ಮಾಡಬಹುದು. ಸಂಜೆ ಕೆಲಸ ಮುಗಿಸ್ಕೊಂಡು ಬಂದ ಮೇಲೂ ಕೆಲವೊಂದು ಟಾಸ್ಕ್ ಇರುತ್ತೆ, ಅದನ್ನು ಆವಾಗ ಇಟ್ಕೊಂಡ್ರೆ ಅದು ಮುಗಿಯುತ್ತೆ. ಬೆಳಗ್ಗೆ ಮಾಡೋದನ್ನು ಬೆಳಗ್ಗೆ ಮಾಡಿದರೆ ಓವರ್ ಆಲ್ ಡೇ ಸಿಸ್ಟಮೆಟಿಕಲಿ ಮ್ಯಾನೇಜ್ ಮಾಡಬಹುದು. ಸೊ ಅದು ಎನರ್ಜಿ ಮ್ಯಾನೇಜ್ಮೆಂಟ್. ಮತ್ತು ಫೋಕಸ್ಸು, ಡೀಪ್ ವರ್ಕ್ ಬಗ್ಗೆ ಮುಂದಿನ ವಿಷಯ. ಆಮೇಲೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡೋದು, ಹೇಗೆ ಕಲಿಯೋದು ಒಂದು ವಿಷಯವನ್ನು. ಮತ್ತು ಅದಾದಮೇಲೆ ಎಮೋಷ್ನಲ್ ಸ್ಟೆಬಿಲಿಟಿ, ಡಿಸಿಷನ್ ಮೇಕಿಂಗ್, ತುಂಬ ವಿಷಯಗಳಿದೆ. ಇದು ದೊಡ್ಡ ಸೀರೀಸ್. ಇದು ಒಂದು ವಾರಕ್ಕೆ, ಈ ಥರ ಒಂದು ತಿಂಗಳಿಗಂತೂ ಮುಗಿಯೋದಲ್ಲ, ನಿಧಾನವಾಗಿ ಕಲಿತಾ ಹೋಗೋದು. ನಾನು ತುಂಬ ಸೆಲ್ಫ್ ಹೆಲ್ಪ್ ಬುಕ್ಕು ಮತ್ತು ಏನೇನು ಓದಿದ್ದೀನಿ, ಮತ್ತು ಇಂಟರ್ನೆಟ್ ಸೋರ್ಸ್ಗಳು ಎಲ್ಲವನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದು ರ್ಯಾಂಡಮ್ ಅಡ್ವೈಸ್ಗಳಲ್ಲ. ಇದು ನೆವರ್ ಗಿವ್ ಅಪ್ ಅಲ್ವಾ, ಅಥವಾ ಫೋಕಸ್ ಮಾಡಿ, ಈ ಥರ ಅಡ್ವೈಸ್ಗಳಲ್ಲ. ಇದು ಒಂದು ಸಾರಿ ಮೆಂಬರ್ಶಿಪ್ ತಗೊಂಡ್ರಿಗೆ ಆಮೇಲೆ ಗೊತ್ತಾಗುತ್ತೆ. ಆ ಥರ ಅಡ್ವೈಸ್ಗಳನ್ನು ಕೊಟ್ಟು ಅಥವಾ ಸಡನ್ನಾಗಿ ಎಮೋಷ್ನಲಿ ಇವತ್ತು ನೀವು ಈ ಕೆಲಸ ಮಾಡಿದರೆ ಮುಂದೆ ನಿಮ್ಮ ಜೀವನನೇ ಬದಲಾಗುತ್ತೆ, ಆ ರೀತಿಯಾದ ವೀಡಿಯೋಸ್ಗಳಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಸಿಸ್ಟಮ್ ಬಿಲ್ಡ್ ಮಾಡೋದು ಹೇಗೆ, ಅದ್ರ ಮೇಲೆ ಫೋಕಸ್ ಮಾಡೋದು. ಸೊ ಅಂಥ ಒಂದು ಸೀರೀಸ್ ಇದು. ಸೊ ಅದನ್ನು ನಾವು ಈ AI ಮೊದಲನೇ ಸೀರೀಸ್ ನೋಡಿ, AI ಬಗ್ಗೆ, ಅದು ಮತ್ತು ಇದು ಅವಾಗ ಆಲ್ಟರ್ನೇಟಿವ್ ವೀಡಿಯೋಸ್ ಬರಬಹುದು. ಅಥವಾ ನಾನು ಹೇಳ್ತೇನೆ ಅದ್ರ ಬಗ್ಗೆ, ಮೆಂಬರ್ಶಿಪ್ ತಗೊಂಡವರಿಗೆ ಅದ್ರ ಬಗ್ಗೆ ಹೇಳ್ತೇನೆ, ಮುಂದೆ ಅವರಿಗೆ ವಿಡಿಯೋ ಬರುತ್ತೆ. ನಿಮಗೂ ಇದು ಬೇಕು ಅಂತಂದರೆ ಮೆಂಬರ್ಶಿಪ್ ತಗೋಬಹುದು. ಅಂದರೆ ಮೆಂಬರ್ಶಿಪ್ ಎಷ್ಟಿದೆ? 59 ರೂಪೀಸ್ ಇದೆ. ಈ AI ಕೋರ್ಸನ್ನು ನೀವು ಕೋರ್ಸ್ ಯಾರಾದಲ್ಲಿ ಅಥವಾ ಇದೇ ಸೇಮ್ ಕಂಟೆಂಟ್ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಅದು ಕೋರ್ಸ್ ಯಾರಾದಲ್ಲಿ 1000ಕ್ಕಿಂತ ಮೇಲಿದೆ. ಅಥವಾ ಯುಡೆಮಿಗೆ ಹೋದರೆ ಅಲ್ಲಿ 400-500 ರೂಪಾಯಿ ಇದೆ. ಆ ರೀತಿ ಅವರು ಅಷ್ಟು ಅದನ್ನು ಪೇಮೆಂಟ್ ತಗೊಳ್ತಾರೆ. ನೀವು ಬೇರೆ ಕಡೆ ಚೆನ್ನಾಗಿ ಸಿಸ್ಟಮ್ಯಾಟಿಕಲಿ ಕಲಿತಾ ಹೋಗ್ತೀರಿ ಅಂತಂದರೆ ಅದಕ್ಕೆ ಜಾಸ್ತಿ ಪೇ ಮಾಡಲೇಬೇಕು. ಮತ್ತು ಇಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ಏನು ಅಂತಂದರೆ ನಿಮ್ಮ ಸಿಸ್ಟಮ್ ಹೇಗಿರುತ್ತೆ ಇಷ್ಟು ದಿನ ನಾನು ನಾನು ತಿಳ್ಕೊಳ್ಬಹುದು. ಪರ್ಸ್ನಲಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಸರಿ ಮಾಡ್ಕೋಬಹುದು ಅಂತ ಹೇಳ್ಬೋದು ಅಷ್ಟೆ. ಈ ರೀತಿ AI ಮತ್ತು ನಮ್ಮ ಬಗ್ಗೆ ನಾವು ಹೆಚ್ಚು ತಿಳ್ಕೋಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು. ಈ ಎರಡನ್ನು ನಾನು ಮೆಂಬರ್ಶಿಪ್ಪಲ್ಲಿ ಇಟ್ಟಿದ್ದೇನೆ. ಏನು ಕಡ್ಡಾಯ ಅಲ್ಲ. ಬೇರೆ ಬೇರೆ ವೀಡಿಯೋಸ್ಗಳನ್ನು ನೋಡಿ ಸಹ ನೀವು ಇದನ್ನು ತಿಳ್ಕೊಳ್ಬಹುದು. ಆದರೆ ಬೇರೆ ವೀಡಿಯೋಸ್ಗಳಲ್ಲಿ ಪರ್ಸ್ನಲ್ ಕನೆಕ್ಷನ್ ಇರೋದಿಲ್ಲ. ಸ್ವಲ್ಪ ದಿನ ನಡೆಯುತ್ತೆ. ನಾನು ಅದನ್ನು ಟ್ರೈ ಮಾಡಿ ನೋಡಿದ್ದೇನೆ. ಯಾಕಂತಂದರೆ ಒಂದು 2-3 ವಾರ ಅಥವಾ 1 ವಾರ 2 ವಾರ ಅದು ನಡೆಯುತ್ತೆ. ಆದರೆ ಆ ಕಡೆ ವ್ಯಕ್ತಿಯಿಂದ ನಮಗೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲದೆ ಇದ್ದರೆ, ನಮ್ಮ ಬಗ್ಗೆ ಕೇಳೋರು ಇಲ್ಲ ಅಂತಂದರೆ, ಅಕೌಂಟೆಬಿಲಿಟಿ ಇಲ್ಲ ಅಂತಂದರೆ ಅದು ಬಿದ್ದು ಹೋಗುತ್ತೆ ಬೇಗ. ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಬೇಕಾದರೆ ಇಲ್ಲಿ ಬನ್ನಿ. ತುಂಬ ಕೋರ್ಸ್ಗಳು ಬೇರೆ ಇದೆ ಇಂಟರ್ನೆಟ್ಟಲ್ಲಿ, ಅದನ್ನು ಟ್ರೈ ಮಾಡಿ ನೋಡಿ. ಬೇಕಿದ್ರೆ ಆಮೇಲೆ ಇಲ್ಲಿ ಬರ್ಬೋದು ಮೆಂಬರ್ಶಿಪ್ ತಗೊಂಡು. ಎಸ್, ಎಲ್ಲ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.